ಶ್ರೀ ಸಂಗಮೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತ ಪೂರ್ವಭಾವಿ ಸಭೆ. ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲಸಂಗಮ ಗ್ರಾಮದ ಶ್ರೀ ಸಂಗಮೇಶ್ವರ ಜಾತ್ರೆಯು ದಿನಾಂಕ 7-4-2026ರಂದು ನಡೆಯುವ ಜಾತ್ರೆಯ ಪೂರ್ವಭಾವಿ ಸಭೆಯ ಕಾರ್ಯಕ್ರಮದ ರೂಪರೇಷೆಗಳ ಚರ್ಚೆ ಮಾಡುವ ಸಲುವಾಗಿ ಹುನಗುಂದ ತಾಲೂಕಾ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಡಾ ವಿಜಯಾನಂದ ಎಸ್ ಕಾಶಪ್ಪನವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಜಾತ್ರಾ ನಿಮಿತ್ತವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಎಂಬುದರ ಬಗ್ಗೆ ಹಲವಾರು ವಿಷಯಗಳನ್ನು ಪ್ರಸ್ತಾಪಿಸಿದರು. ಕಾರ್ಯಕ್ರಮದಲ್ಲಿ ಹುನಗುಂದ ತಾಲೂಕಿನ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಕೂಡಲಸಂಗಮೇಶ್ವರ ಜಾತ್ರಾ ಮಹೋತ್ಸವದ ಬಾಬುದಾರರು ಗ್ರಾಮಗಳಾದ ಕೂಡಲಸಂಗಮ, ಇದ್ದಲಗಿ, ಗಂಜಿಹಾಳ, ಬಿಸಲದಿನ್ನಿ, ಬೆಳಗಲ್, ಗುಳೇದಗುಡ್ಡ ಬಾಬುದಾರರು ಪೂರ್ವಭಾವಿ ಸಭೆಯಲ್ಲಿ ಉಪಸ್ಥಿತರಿದ್ದರು. ವರದಿ ಸಂಗಮೇಶ ಅಮರಗೋಳ. ಜಾತ್ರೆಗೆ ಬಂದು ಯಾತ್ರಿಕರ ಎಲ್ಲಿ ಬೇಕಾದ್ರೆ ಈಗ ಬರೀ ಪ್ರಾಧಿಕಾರದವರು ಸಿಬ್ಬಂದಿ ಅವರ ಮಾಡುವುದಲ್ಲ. ಒಂದು ಪವಿತ್ರವಾದ ಕ್ಷೇತ್ರ ಐತಿ, ನಿಮ್ಗೆಲ್ಲರಿಗೂ ಶ್ರದ್ಧೆ ಇದ್ದಿಲ್ಲ, ನೀವು ರಕ್ಷಣೆ ಮಾಡ್ಬೇಕಲ್ಲ. ನೀವು ಹಾಕೊಂಡಿರ್ತಾರಲ್ಲಿ ಮಂದಿ ಯಾತ್ರಿಕರು ಮಾತಾಡೋದು ಕುದುರ್ತೀರ ಹೋಗಿ ನೋಡಪ್ಪ, ಹೊರಗಡೆ ಯಾರು ಹೋಗಲ್ಲ, ನೀವು ಮಾಡ್ತೀರಿ ಕಲೀಸ್ ನೀವು ಮಾಡೋದ್ರನ್ನ ನಿರ್ಮಿಸಕ್ ಕಲೀರಿ, ಸ್ವಚ್ಛತೆ ಇಟ್ಕೊಳ್ಳೋದು ಕಲೀರಿ. ನಮ್ದು ಹೋಗೋದು ಬರ್ತೀವಿ ಎಲ್ಲರಿಗೂ. ఇక్కడ ಏನೋ ಮುಖ್ಯಮಂತ್ರಿ ಒಂದು ಟ್ರೀಟ್ ಪಾರ್ಕ್ ಮಾಡಾಕತ್ತೀವಿ. ಸೆಕ್ಷನ್ ಮಾಡಿ ಅದ್ರಾಗ ಎಲ್ಲ ಮಕ್ಕಳಿಗಿಲ್ಲ ಯಾವ ಬೇಕು ಮತ್ತೆ ಅದೊಂದು ಸರ, ಅದೊಂದು ನಮ್ಮ ಊರಿನ ಹುಗಾರು ಅಮಾಶಿಗೆ ಹರ್ಕೊಳಕ್ ಬಂದಾಗ ಸ್ವಲ್ಪ ಬರಾಧಿಕಾರ ಅಧಿಕಾರಿಗಳು ಒಂದು ಸ್ವಲ್ಪ ಕೋಆಪರೇಟ್ ಮಾಡ್ಲಿಕ್ಕೆ ಹೇಳಿ, ಅವ್ರಿಗೆ ಏನೋ ಬೇಡ ಹರಿಬೇಡ ಅಂತೇನೋ ಸ್ವಲ್ಪ ತಕರಾರು ವಗೇರೆ ಮಾಡ್ತಾರಂತೆ. ಅದಕ್ಕೆ ನಮ್ಗೆ ಅನಿವಾರ್ಯ ಪೂಜೆಕಂದ್ರೂ ಬೇಕಾದ ಸರ್. ಅದಕ್ಕೆ ಒಂದು ಸ್ವಲ್ಪ ಅವ್ರು ಅವರು ತಕರಾರು ಮಾಡಿದ್ದಕ್ಕೆ ಶ್ರೀಗಂಧ ಅಲ್ರಿ ಸರ ವೈಯಕ್ತಿಕ ವ್ಯಾಪಾರಕ್ಕಲ್ಲ ಸರ್ ಇದು. ನಮಗೆ ಅಮಾವಾಸ್ಯೆ ಮನೆ ಪೂಜೆ ಕೊಡ್ತಾರ ಸರ, ಅವ್ರಿಗೆ ಎಲ್ಲಾರ ಬಂದು ಡಿಜೆ ಡ್ಯಾನ್ಸ್ ಮಾಡೋದು ಅದು ವಿಶೇಷ ಅದಕ್ಕೆ ಯುವ ಜಾಬ್ ತರಕ್ಕೆ
ನೋ ಡೀಸೆಲ್ ಅಷ್ಟೇ. ಒಂದೊಂದ್ ಸಾರಿ ಇನ್ ಟೈಮ್ ಇರ್ತಾರೆ ಸರ್, ಒಂದೊಂದ್ ಸಾರಿ ಇರಲ್ಲ. ನಾವು ಅವನ್ನೆಲ್ಲ ಅಲ್ಲಿ ಇಟ್ಟು ಹುಡುಕಾಡಿ ತಗೊಂಡ್ಬರ್ತಾರೆ ಸರ್. ಇನ್ ಟೈಮ್ ಅವ್ರಿಗೆ ಅದು ಯಾರು ಇಲ್ಲ ಸರ್, ಅದು ಸಾರ ಮಾಡಿದವ್ರು ಮೊದಲಿಗೆ ನಿವೇದನೆ ಮಾಡ್ತಾರೆ ಸಾಯಂಕಾಲ, ಅಲ್ಲಿ ಮಾಡಿ ಅಲ್ಲಿ ಇಟ್ಟಿರ್ತಾರೆ. ಅದಕ್ಕೆ ಅವ್ರಿಗೆ ಬೇಕಾದ್ರೆ ಹಿಲ್ಸಕ್ಕೆ ಬರ್ತಾರೆ. ಮತ್ತೆ ಇನ್ನೊಂದು ಸಾಹೇಬರಿಗೆ ನಾವು ಪ್ರತಿ ವರ್ಷ ನಂದಿಗೂ ತರ ಮುಂದೆ ಗಿಡದಾಗ ಹೋಗ್ಬಿಡ್ತಿತ್ತು. ತಾಂತ್ರಿಕವಾಗಿ ಈಗ ಹೋಗೋದಿಲ್ರಿ. ಹೋದಷ್ಟು ಬಹಳ ಚೆನ್ನಾಗಿ ಹೇಳೈತಿ. ತಮ್ಮೆಲ್ಲರ ಪರವಾಗಿ ಸಾಹೇಬ್ರಿಗೆ ಧನ್ಯವಾದ ತಿಳಿಸುತ್ತಾ, ಇನ್ನೊಂದು ಸಾಹೇಬ್ರಿಗೆ ತಿಳಿಸಿದ್ರೆ ಈ ಕ್ಷೇತ್ರ ಅಂತಾರಾಷ್ಟ್ರೀಯ ಕ್ಷೇತ್ರವಾಗಿರೋದ್ರಿಂದ ಸಾಹೇಬ್ರ ಮುನ್ನೂರ್ಲಿಂದ ರಸ್ತೆ ಒತ್ತುವರಿ ಮಾಡ್ತಾರೆ ಸರ್. ಜಾತ್ರೆ ಗಾಡಿ ಬಿಟ್ಟವ್ರು ದಾರಿ ನಡಲ್ ಸಾಹೇಬ್ರ ಎಲ್ಲ ತಿಪ್ಪಿ ಬಂಡಿ ಅವ್ರು ರಾಶಿ ಮಿಷನ್ ಅಲ್ಲೇ. ಈಗ ರೋಡು ಆಲ್ರೆಡಿ ನಾನು ಪೂಜೆ ಮಾಡಿ ಈ ಬೇರೆ ರೋಡ್ ಈಗೆಲ್ಲ ಮಾಡ್ತಾರ. ಈ ಮುಸ್ಲಿಂ ಜಾತಿ ರೋಗ ಮಾಡಕ್ ಹೇಳ್ತೀನಿ ಅವ್ರಿಗೆ. ಅದ್ರ ನೋಡ್ರಿ ಅಲ್ಲಿ 300 ಹತ್ರ ಒತ್ತುವರಿ ಇಕ್ಕಿ ಹಾಕ್ಬಿಟ್ರೆ ರೋಡಿಗೆ. ಅವ್ರನ್ನ ಹೋಗಿ ನಿರ್ದಾಕ್ಷಿಣ್ಯವಾಗಿ ಮೆಜರ್ಮೆಂಟ್ ಮಾಡಿಸಿ ಇದು ಒತ್ತುವರಿ ಧರಿಸ್ಬಿಡ್ರಿ. ಅದು ಬೇಕಾದ್ರೆ ಒಂದು ಬ್ಯಾರಿಕೇಡ್ ಹಾಕ್ಬಿಡ್ರಿ. ಬ್ಯಾರಿಕೇಡ್ ಆಗೋದು ಭಾಳ ಬೆಸ್ಟ್ ಸರ್. ಯಾಕಂದ್ರೆ ಹುಡುಗರು ಫುಟ್ಪಾತ್ ಅಲ್ಲೇ ಹುನ್ನೂರ ಸರ್. ಬಂಡಿ ಹಚ್ಚಿ ರಸ್ತಾಕ ಏನ ಗಾಡಿ ಬಿಟ್ಟು ಹೋಗ್ಬಿಡ್ತಾರೆ. ಅದನ್ನ ನೋಡ್ಕೊಂಡು ಟ್ರಾಫಿಕ್ ಸ್ವಲ್ಪ ಏನಾರ ನಾವು ಅರ್ಜೆಂಟ್ ಒಳಗ ಈ ಬಾಬ್ದಾರಿಗೆ ಅಂತ ಒಂದು ಐಡೆಂಟಿ ಕಾರ್ಡ್ ಕೊಡೋದು ಐಡೆಂಟಿ ಕಾರ್ಡ್ ಮಾಡಿಸ್ಕೊಡ್ರಿ ಇವ್ರಿಗೆ. ಕೊಟ್ಬಿಡ್ರಿ, ಹೋಗಿ ಐಡೆಂಟಿ ಕಾರ್ಡ್ ಮಾಡಾಕ್ತಿರ. ಬಾಬ್ದಾರ ಯಾವ ಊರು ಬಾಬ್ದಾರ ಬರ್ತಾರಲ್ಲ ಅವ್ರ ಊರಿಗೆ ಒಂದು 25-50 ಕಾರ್ಡ್ ಕೊಟ್ಬಿಡ್ರಿ ಅವರು. ಆಯ್ತು, ಅಷ್ಟೇ ಕೊಡ್ರಿ. ಜಾತ್ರೆ ಒಳಗೆ ಅಷ್ಟೇ. ಟೈಮಿಂಗ್ ಇಲ್ಲ, ಏನಿಲ್ಲ. ಈಗ ಅದಕ್ಕೆ ಈಗ ಚರ್ಚೆ ಆಯ್ತು, ಹೇಳಿದ ವಿಷಯ ಅದನ್ನ ಪೊಲೀಸರಿಗೆ ವಹಿಸೀನಿ. ಅವರ ತಗೊಂಡ್ಬರ್ತಾರೆ ಟೈಮ್ ಹೋಗಿ. ಅದು ಲಾಸ್ ಸಂಬಂಧ ಮನೆ ಅದು ವರ್ಷ ಮನ್ನಾ ಮಾಡ್ರಿ, ಬಾಡಿಗೆ ಮನ್ನಾ ಮಾಡೋದು ಬೇರೆ ಏನೇ ಸರ್ ಅದು ಒಂದ್ ಬಿಟ್ರೆ ಮತ್ತೊಂದು ಇಲ್ಲ ಸರ್. ಏನ್ ಮಾಡಕ್ಕಾಗಲ್ಲಪ್ಪ, ಅಲ್ಲ ಕರೆಕ್ಟ್ ರೀ. ನಾವು ಮನವಿ ಕೊಟ್ಟಿವಿ, ಎಷ್ಟೋ ಸಲ ಕೊಟ್ಟಿವಿ. ಸ್ವಲ್ಪ ಬಡ್ಡಿ ಮನ್ನಾ ಮಾಡ್ರಿ, ಅದು ಸ್ವಲ್ಪ ದಿವಸದ್ದು ಮನ್ನಾ ಮಾಡ್ರಿ. ಇವೆಲ್ಲ ವಿಚಾರ ತಂದ್ರೆ ನಾವು ಮಾತಾಡ್ತೀವಿ. ಮತ್ತೆ ಬಡ್ಡಿ ಬಡ್ಡಿ ಆಗೋದು ಆಗೋದು ವರ್ಷ ಮಾಡಿ ಬಿಟ್ಟಂತಂದ್ರೆ ಹೆಂಗ್ ಸುತ್ತೂರಾಗಿತ್ತು ಬಾಡಿ ಕಟ್ಟುವ ಉದ್ದೇಶ ಸರ್. ಒಂದಿಷ್ಟು ಮನ್ನಾ ಮಾಡಿದ್ದೆ ಕೊಟ್ಟಿ ಸರ್. ಬಡ್ಡಿ ಹಾಕ್ತಾರೆ ಸರ್. ಬಡ್ಡಿ ಅಷ್ಟ ಬಾಡಿ ಕಂತು ಸರ್, ಬಾಡಿಗೆ ತೊಂದರೆ ಬಂದಿಲ್ಲ. ಸರ್ ನಾವು ಏನೋ ಕೇಳ್ತೀವಿ ಸರ್. ಬಡ್ಡಿ ಅಷ್ಟ ಈಗ ಪ್ರಾಬ್ಲಮ್ ಆಗಿದೆ ಸರ್. ನಾವೇನಿದ್ದೀವಿ ಅಂಗಡಿ ಕೇಳಕ್ ಬಂದಾಗ ಉಸುರುಪುರ್ ಬಂದ್ರಿ. ನಮ್ಗ ಬೇಕಂದ್ರಿ ನಾವೇನಿದ್ದೀವಿ ನಾವ್ ಮಾಡ್ಕೊಂಡಿ ನಮ್ಮ ಅಷ್ಟೇ ಮಂದಿ ನಾವು ಬ್ಯಾರೆದವ್ರಿಗೆ 10,000 ರೂಪಾಯಿ ಅಂಗಡಿ 4,000 ರೂಪಾಯಿ ಅಂಗಡಿ ಬಾಡಿಗೆ ಇರುತ್ತೆ. 10,000 ರೂಪಾಯಿ ಬಾಡಿಗೆ ಕೊಟ್ಟಿದ್ದಾರೆ. ಈಗ ನಿಮ್ಮ ಮೇಲೆ ಬರ್ಲಿಕ್ಕೆ ನಾವ್ ಬಿಟ್ಟಿದ್ದೀವ್ರಿ. ನಾವು ಪುರಾಣ ಯಾರು ಬಂದ್ರ ನಾಲ ಕೊಡಲ್ಲ, ನಾಲ ಯಾರು ಕೊಡಲ್ಲ. ಈಗ ಬಾಡಿಗೆ ಕೊಡೋದ್ರ ಈಗ ಒತ್ತು ಸೈಕಲ್ 25,000 ರೂಪಾಯಿ ಒಂದ್ ದಿನ ಬಿಡಂಗಿಲ್ಲ. ಅಂಗಡಿ ಬಾಡಿಗೆ ಹಾಕಿ ಬಿಟ್ರಿ ಸಾಹೇಬ್ರು. ನಾ ಇದಕ್ಕೆ ಒತ್ತು ಸೈಕಲ್ ಒಂದ್ ಮಿನಿಟ್ ಕೊಡ್ರಿ, ಒಂದೇ ಮಿನಿಟ್. ಈಗ ಹಗ್ಗ ಅದೇ ಕೂತ್ ಮಾಡಕ್ಕ ಹೋಳಿಗೆ ಅಲ್ಲೇ ಇರ್ತಾರೆ, ಸಕ್ಕರೆ ಅಲ್ಲೇ ಹಾಕ್ತಾರೆ, ಹಿಂದಿನ ಕಡೆನ ಅಲ್ಲೇ ಸುತ್ತಾರೆ. ಅದಕ್ಕೆ ಒಂದು ದೊಡ್ಡ ಜಾಗ ಐತಿ. ನಮ್ಗೆ ನಮ್ಮ ಅನುದಾನದಿಂದ ಒಂದು ಹಗ್ಗ ಇಡೋದು.
ಬಸವನ ದೇವಸ್ಥಾನ ಇರ್ತೈತಿ ಅದನ್ನ ಎಲ್ಲರೂ ಎಡಿ ತಗೊಂಡು ಅದನ್ನ ಹೋಳಿ ಇಡೋದು ಸಕ್ರಿ ಹಾಕೋದು ಎಡಿ ತಗೊಂಡು ಹೋಗೋದು ಅದಕ್ಕೆ ಇಲಾಖೆ ರಕ್ಷಣೆ ಮಾಡಿರಲಿಲ್ಲ. ಈಗ ಏನು ರಕ್ಷಣೆ ಬಾಕಿ ಇಟ್ಕೊಳ್ಳಿ ಆಗ ಇಟ್ಟಿದ್ರೆ ಹೊರಗ ಸ್ಕೂಲ್ ಇರ್ತಾರೆ ಸರ್ ಆ ಈಟ್ ಅದ್ರ ಮ್ಯಾಕ್ಸ್ ಮಂಚ ಇಟ್ಟಾಗಿ ಮಂಚನ ಅದಕ್ಕೆ ಎಲ್ಲರೂ ಬಂದು ಸಾರ್ವತ್ರಿಕ ಹಾಗೆ ಎಡಿಯುವುದು ಉದಿ ಕಡಿನ ಅದೇ ನೋಡ್ರಿ ಬಾಬ್ದಾರ್ ನೀವು ಬಾಬ್ದಾರ್ ಚೌಕ್ರಿ ಅದಕ್ಕೆ ಒಂದು ಅನುದಾನ ನೀವು ಮಾಡ್ಕೋಬೇಕಂತ ನೀವು ಪೂರ ಪಟ್ಟಿ ಹಾಕಿ ಮಾಡೋದು ಎಲ್ಲ ಸಭೆಯ ಸದಸ್ಯರಲ್ಲಿ ರಾಜ್ಯದ ಬೆಲೆ ಧನ್ಯಗಳಿಂದ ನಮನಗಳನ್ನು ಸಲ್ಲಿಸುತ್ತಾ ಸಂಗಪ್ಪಯ್ಯನ ಹತ್ತಿರ ಸಿಂಗಾರ ಗಂಧ ಕಸ್ತೂರಿ ಬೇಡಿ